ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸೆಕೆಂಡ್ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ ಎ ಅಲ್ಲಿ ಕೇಳುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು ಅನ್ನುವಂಥ ಲಿಸ್ಟನ್ನು ಹೇಳ್ತಾ ಇದ್ದೀನಿ. ಇದಿಷ್ಟು ಪ್ರಶ್ನೆಗಳಿಗೆ ಪ್ರಿಪೇರ್ ಆಗಬೇಕು. ಇಲ್ಲಿ ಹೇಳುವಂತಹ ಪ್ರಶ್ನೆಗಳಲ್ಲಿ 7 ಪ್ರಶ್ನೆ ಪತ್ರಿಕೆಗಳು ಕವರ್ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದಿಷ್ಟು ಪ್ರಶ್ನೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಬರೀ ಬಹು ಆಯ್ಕೆ ಪ್ರಶ್ನೆ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬಿಟ್ಟ ಸ್ಥಳ, ಅದರ ಮುಂದಿನ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ 940. ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ವೆಲ್ತ್ ಆಫ್ ನೇಷನ್ಸ್ ಕೃತಿಯ ಲೇಖಕರು ಆಡಮ್ ಸ್ಮಿತ್. ಉಳುವವನಿಗೆ ಭೂಮಿ ಎಂಬ ಘೋಷಣೆಯು ಈ ಹೋರಾಟದ್ದು ಕಾಗೋಡು ಹೋರಾಟ. ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಕನ್ನಡ. NEFA ಎಂದರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ. NEFA ಎಂದರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ. ಭೂಮಿಯ ಹಕ್ಕಿಗಾಗಿ ಸ್ವಾತಂತ್ರ್ಯಾನಂತರ ನಡೆದ ಮೊದಲ ಹೋರಾಟ ಕಾಗೋಡು ಸತ್ಯಾಗ್ರಹ. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥವನ್ನು ಬರೆದವರು MN ಶ್ರೀನಿವಾಸ್. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥವನ್ನು ಬರೆದವರು MN ಶ್ರೀನಿವಾಸ್. ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಮತ್ತು ರಾಜಕೀಯ ಕ್ರಿಯಾಶೀಲತೆ ಅನ್ನುವಂಥ ಹೇಳಿಕೆ ಸರಿಯಾಗಿದ್ದು 3 ಮಾತ್ರ ಸರಿಯಾಗಿದೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆ, ನೋಡ್ಕೊಳ್ಬೇಕು. ನೆಕ್ಸ್ಟ್ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಹೆಚ್ಚು ನಗರೀಕರಣಗೊಂಡ ಜಿಲ್ಲೆಗಳ ಇಳಿಕೆ ಕ್ರಮವನ್ನು ಆರಿಸಿ ಅಂತ ಇದೆ. ಬೆಂಗಳೂರು, ಧಾರವಾಡ, ದಕ್ಷಿಣ ಕನ್ನಡ, ಮೈಸೂರು ಆಗುತ್ತೆ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ಇರುವ ರಾಜ್ಯಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು. ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ರಚನೆಗೆ ಅವಕಾಶ ನೀಡಿರುವ ವಿಧಿ 338ನೇ ವಿಧಿ. ಅಪಸಂಸ್ಕೃತಾನುಕರಣದ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು? ಮಜುಮ್ದಾರ್. ಪಶ್ಚಿಮ ಬಂಗಾಳದ ಗೂರ್ಖಾ ಲ್ಯಾಂಡ್ ಚಳುವಳಿ ಯಾವ ಚಳುವಳಿಗೆ ಉದಾಹರಣೆಯಾಗಿದೆ? ಹೊರಗುಳಿಯುವ ಚಳುವಳಿ. ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ಜಲವಿವಾದ. ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಅಚಿಲ್ ಗಿಲಿಯಾರ್ಡ್ ಜನಸಂಖ್ಯಾಶಾಸ್ತ್ರದ ಪಿತಾಮಹ. ದ್ರಾವಿಡ ಭಾಷೆ ಕನ್ನಡ. ಜನಾಂಗೀಯ ಸಮೂಹಗಳ ವರ್ಗೀಕರಣ ಡಾಕ್ಟರ್ BS ಗುಹಾ. ಸಂಪೂರ್ಣಾನಂದ ರಾಷ್ಟ್ರೀಯ ಭಾವೈಕ್ಯತೆ. ಹಾಗಾಗಿ ಸರಿಯಾದ ಉತ್ತರ ಎ ಆಗುತ್ತೆ. ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು GS ಗುರಿಯೆ. ಇಲ್ಲಿ ಹೇಳಿಕೆ ಮತ್ತು ಕಾರಣಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆಗಳನ್ನ ಸರಿಯಾಗಿ ಓದ್ಕೊಂಡ್ರೆ ಹೇಳಿಕೆ 2 ಮತ್ತು 3 ಸರಿಯಾಗಿದೆ. ಹೇಳಿಕೆ 2, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. 2 ಮತ್ತು 3 ಹೇಳಿಕೆ ಸರಿಯಾಗಿರೋದ್ರಿಂದ ಉತ್ತರ 2 ಮತ್ತು 3 ಸರಿಯಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ 1980. ಈ ಕೆಳಗಿನ ಯಾವುದು ದ್ವಿಜ ಸಮೂಹವಲ್ಲ? ಶೂದ್ರ. ಪೀಪಲ್ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು? ಹರ್ಬರ್ಟ್ ರಿಸ್ಲೆ. ಕರ್ನಾಟಕದಲ್ಲಿ ಸ್ವಸಹಾಯ ಗುಂಪುಗಳ ಸ್ಥಾಪನೆಗೆ ಸಹಾಯ ಮಾಡಿದ ಸರ್ಕಾರೇತರ ಸಂಸ್ಥೆ ಮೈರಾಡ. ದೊರಾಯಿ ಆದಿವಾಸಿ ಮಾರುಕಟ್ಟೆಯ ಅಧ್ಯಯನ ನಡೆಸಿದವರು ಆಲ್ಫ್ರೆಡ್ ಗೆಲ್. ಜನತಾ ವಿಪ್ಲವದ ಒಂದು ಅಂಶ ಅಸಹಕಾರ. ಭಾರತೀಯ ಸಂವಿಧಾನದ ಪ್ರಕಾರ ಅಧಿಕೃತ ಭಾಷೆಗಳ ಸಂಖ್ಯೆ 22. ಜನಸಂಖ್ಯಾ ವಿಭಜಕ ವರ್ಷ 1921. ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ. ಲಿಜ್ಜತ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಮುಂಬೈ. ಕರ್ತಾ ಎಂದರೆ ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಪ್ರಾಚೀನ ಭಾರತದಿಂದ ರಫ್ತಾಗುತ್ತಿದ್ದ ವಸ್ತು ಹತ್ತಿ ಮತ್ತು ರೇಷ್ಮೆ ಬಟ್ಟೆ. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥಂಪಾದಕರು AR ದೇಸಾಯಿ. ಕಾಗೋಡು ಸತ್ಯಾಗ್ರಹದ ಘೋಷಣೆ. ಉಳುವವರಿಗೆ ಭೂಮಿ. ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು? ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು MN ಶ್ರೀನಿವಾಸ್. ಇಲ್ಲಿ ಅತಿ ಕಡಿಮೆ ಪ್ರಮಾಣದ ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಹೇಳಿದ್ರೆ ಪಂಜಾಬ್, ನೆನ್ಪಿಟ್ಕೊಳ್ಳಿ. ಅತಿ ಹೆಚ್ಚು ಪ್ರಮಾಣದ ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯ ಸಿಕ್ಕಿಂ. 1921 ಜನಸಂಖ್ಯಾ ವಿಭಜಕ ವರ್ಷ ಎಂದು ಪರಿಗಣಿಸಲಾಗಿದೆ. ಇದು ಇಂಪಾರ್ಟೆಂಟ್, ಆಲ್ರೆಡಿ ಬಂದಿದೆ. ಡೆಮೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಫಿನ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ನೆನಪಿರಲಿ. ಡೆಮೋಸ್ ಎಂದರೆ ಯಾರು? ಜನರು. ಇದು ನೆನಪಿರಬೇಕು. ಡೆಮೋಸ್ ಎಂದರೆ ಜನರು. ಡೆಮೋಗ್ರಫಿ ಎಂಬ ಪದವನ್ನು ಮೊದಲು ಪರಿಚಯ ಮಾಡಿದವರು ಅಚಿಲ್ ಗಿಲಿಯಾರ್ಡ್, ಆಲ್ರೆಡಿ ಬಂದಿದೆ. ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ನೀರು ಹಂಚಿಕೆ ವಿವಾದ, ಅಂದರೆ ಕಾವೇರಿ ನದಿ ವಿವಾದ. ನೆಕ್ಸ್ಟು, ಭಾರತೀಯ ಸಂವಿಧಾನವು ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಘೋಷಿಸಿದೆ? 22 ಭಾಷೆ. ದ್ವಿಜ ಎಂದರೆ 2 ಬಾರಿ ಹುಟ್ಟಿದವರು, ರಿಪೀಟ್ ಆಗಿದೆ. ಭಾರತದ ಪ್ರಾಚೀನ ಹೆಸರುಗಳು ಭರತಖಂಡ, ಭರತ ವರ್ಷ. ನೆಕ್ಸ್ಟು, ಹಿಂದೂ ಎಂಬ ಪದವನ್ನು ಹುಟ್ಟು ಹಾಕಿದವರು ಯಾರು? ಅರಬ್ಬರು. ನೆನಪಿರಲಿ. ಹಿಂದೂ ಎಂಬ ಪದವನ್ನು ಹುಟ್ಟುಹಾಕಿದವರು ಅರಬ್ಬರು.
ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡಿದವರು ಯಾರು? ಸಂತ ಥಾಮಸ್ ಹಾಗೂ ಸಂತ ಬಾರ್ತೋಲಿಯಂ. ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತು ಯಾವುದು ಅಂತ ಹೇಳಿದ್ರೆ ಪೋರ್ಚುಗೀಸ್ ವಸಾಹತು. ಸೊ ಇದಿಷ್ಟು ಮಾರ್ಕ್ ಮಾಡಿದ್ದೀನಿ. ಇನ್ನುಳಿದ ಪ್ರಶ್ನೆಗಳನ್ನ ಬಿಟ್ಟ ಸ್ಥಳ ಪ್ರಶ್ನೆಗಳಲ್ಲಿ ಸ್ವಲ್ಪ ಕವರ್ ಮಾಡ್ತೀನಿ. ಇಲ್ಲಿವರೆಗೂ ಹೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನ ಸರಿಯಾಗಿ ಪ್ರಿಪೇರ್ ಆಗಿ ಮುಂದಿನ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದಾಗಿ ಓದ್ಕೊಳ್ಬೇಕು, ಹೊಂದಿಸಿ ಬರೆಯಿರಿ ಯಾವುದು, ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. 2 ಅಂಕದ ಪ್ರಶ್ನೆಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ವಾಚ್ ಮಾಡಿ.